ಹಿರಿಯರಿಗೆ, ಮಿತ್ರರಿಗೆ ಶುಭಾಶಯಗಳು. ವಿಶೇಷವಾಗಿ ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ 6ನೇ ಆವೃತ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೆ ತಾವು ನೀಡಿದಂಥ ಸಹಕಾರ, ಸಹಯೋಗ ಬಹಳಷ್ಟು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಖ್ಯಾತಿಯನ್ನ ತಂದುಕೊಟ್ಟಿದೆ. ಇದರ ಮೂಲಕ ಸರ್ ಪ್ಲೀಸ್, ವಿಜಯಪುರ ಇವತ್ತು ವೃಕ್ಷೋತ್ಥಾನದ ಮೂಲಕ ಕೇವಲ ವಿಜಯಪುರ ಅಲ್ಲ, ರಾಜ್ಯ ದಾಟಿ ಇವತ್ತು ಭಾರತದಲ್ಲಿನೇ ಒಂದು ವಿಶೇಷವಾದಂಥ ಸ್ಥಾನ ಈ ಒಂದು ಸ್ಪರ್ಧೆ ಪಡಿತಾ ಇದೆ. ಏಕೆಂತಂದ್ರೆ ಟೈರ್ 3 ಸಿಟಿ ವಿಜಯಪುರದಂತಹ ಒಂದು ನಗರದಲ್ಲಿ, ಈಗೇನು ಕ್ಯಾಪಿಟಲ್ ಸಿಟೀಸ್ ಅಂತೀವಿ, ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾದಂಥ ಸಿಟಿಗಳನ್ನ ಹೊರತುಪಡಿಸಿ ಟೈರ್ 2 ಸಿಟಿ ಆದಂತಹ ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಅಥವಾ ಪುಣೆದಂತಹ ಟೈರ್ 2 ಸಿಟಿಗಳನ್ನು ಹೊರತುಪಡಿಸಿ ಟೈರ್ 3 ಅಂತಹ ಸಿಟಿಯಲ್ಲಿ ವಿಜಯಪುರದಲ್ಲಿ ಇವತ್ತು 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಉದ್ದೇಶಕ್ಕೋಸ್ಕರ, ಒಂದು ಕಾಸ್ಗೋಸ್ಕರ ತಾವು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಇವತ್ತು ರಿಜಿಸ್ಟರ್ ಮಾಡಿಸಿಕೊಂಡಿರ್ತಕ್ಕಂಥದ್ದು ಬಹುತೇಕ ವಿಜಯಪುರ ಜಿಲ್ಲೆಯ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಓಟಕ್ಕಾಗಿ ದಾಖಲೆ ಪ್ರಮಾಣದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಇದೊಂದು ಇತಿಹಾಸ ಆಗಿದೆ, ಇದೊಂದು ದಾಖಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂತಸವನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ವಿಜಯಪುರ, ದೆಹಲಿಯ ನಂತರ, ರಾಷ್ಟ್ರದ ರಾಜಧಾನಿ ದೆಹಲಿಯ ನಂತರ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರತಕ್ಕಂಥ ವಿಜಯಪುರ ಮಹಾನಗರ. ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಸ್ಮಾರಕಗಳನ್ನ ನಾವು ಹೆಚ್ಚು ಜನರಿಗೆ ಪರಿಚಯಿಸುವುದು, ಈ ಸ್ಮಾರಕಗಳತ್ತ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಇದರ ಮೂಲಕ ಇಲ್ಲಿ ಟೂರಿಸಂ ಬೆಳವಣಿಗೆ ಆಗ್ಬೇಕು, ಇಲ್ಲಿನ ಜನರಿಗೆ ಉದ್ಯೋಗ ಸಿಗಬೇಕು, ಇಲ್ಲಿನ ಟಾಂಗಾವಾಲಾಗೆ, ಇಲ್ಲಿನ ರಿಕ್ಷಾವಾಲಾಗೆ, ಇಲ್ಲಿನ ಸೈಕಲ್ ರಿಕ್ಷಾದವರಿಗೆ, ಇಲ್ಲಿನ ಸಾಮಾನ್ಯ ಹೋಟೆಲ್ಗಳಿಗೆ ಹಿಡ್ಕೊಂಡು ದೊಡ್ಡ ಹೋಟೆಲ್ಗಳವರೆಗೆ ಎಲ್ಲ ಉದ್ದಿಮೆದಾರರಿಗೆ ಇಲ್ಲಿ ಅವಕಾಶ ಸಿಗ್ಬೇಕಾದ್ರೆ ಬಿಜಾಪುರ್ ಟೂರಿಸಂ ಒಳ್ಳೆ ಸ್ಪಾಟ್ ಇದೆ. ಇದು ಹೆಚ್ಚು ಜನರಿಗೆ ಹೊರಗಡೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಬೇರೆ ಎಲ್ಲೆಲ್ಲೂ ಹೋಗ್ತೀವಿ, ಬಿಜಾಪುರದಂತ ಜನರನ್ನ ಆಕರ್ಷಣೆ ಮಾಡಬೇಕು, ಬಿಜಾಪುರದ ಹೆರಿಟೇಜ್ ಅನ್ನ ನಾವು ರಕ್ಷಣೆ ಮಾಡಬೇಕು ಮತ್ತು ಅದನ್ನ ಮುಂದಿನ ಜನಕ್ಕೆ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಎರಡನೇದಾಗಿ ತಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೆಚ್ಚು ರಿಪೀಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ವಿಜಯಪುರದ ಅರಣ್ಯ ಪ್ರದೇಶ 0.17 ಮಾತ್ರ. ಕಳೆದ 100 ವರ್ಷಗಳ ಬ್ರಿಟಿಷರ ಕಾಲದ ರೈನ್ಫಾಲ್ ಡಾಟಾ ನೋಡಿದ್ರೆ ಇಡೀ ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಬಿಜಾಪುರ, ಒಂದು ರಾಜಸ್ಥಾನದ ಜೈಸಲ್ಮೇರ್, ಎರಡನೇದ್ದು ಕರ್ನಾಟಕದ ಬಿಜಾಪುರ, 2 ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಬಿಜಾಪುರದಲ್ಲಿ ಪಂಚನದಿಗಳ ಹಾಡು, ದಕ್ಷಿಣದ ಪಂಜಾಬ್ ಅಂತ ಕರೆದ್ರೂ ಸಹಿತ ನಾವು ಬರದ ನಾಡು ಅಂತ ಹೇಳೇನೆ ನಾವು ಹೇಳ್ತಾ ಇದ್ದೀವಿ. ಇಂಥ ಬರದ ನಾಡು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ನೀರಾವರಿ ಪ್ರದೇಶ ಹೆಚ್ಚಳ ಆಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳ ಆಗಬೇಕು ಅಂತ ಹೇಳಿ ನಮ್ಮ ಸಚಿವರಾದಂತಹ ಸನ್ಮಾನ್ಯ MB ಪಾಟೀಲ್ರು ಕಳೆದ 7-8 ವರ್ಷಗಳಿಂದ ಏನು ಸತತ ಪ್ರಯತ್ನ ಮಾಡಿದ್ರು, ಅದರ ಫಲವಾಗಿ ನಾವು ವೃಕ್ಷೋತ್ಥಾನ ರನ್ ಆರಂಭ ಮಾಡಿದ್ವಿ. ಮೊದಲಿನ 3 ವರ್ಷಗಳ ಕಾಲ ನಾವು ನಡೆಸಿದ್ದೀವಿ. ನಂತರ ಕೋವಿಡ್ ಕಾರಣದಿಂದ ಸುಮಾರು 3 ವರ್ಷಗಳ ಕಾಲ ಅದು ನಿಂತು ಹೋಗಿತ್ತು. ಕೋವಿಡ್ ನಂತರ ಇದು 3ನೇ ಆವೃತ್ತಿಯನ್ನ ನಾವು ಮಾಡ್ತಾ ಇದ್ದೀವಿ. ಈ 3ನೇ ಆವೃತ್ತಿಗೆ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಯಾವಾಗ ಇದಕ್ಕೆ ಜಾಯ್ನ್ ಆಯ್ತು, ಕೋವಿಡ್ ಸಂದರ್ಭದಲ್ಲಿ ಆರಂಭಗೊಂಡಂತ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಇವತ್ತು 3ನೇ ಆವೃತ್ತಿಯಲ್ಲಿ ಆರಂಭಗೊಂಡ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದೊಂದು ಆವೃತ್ತಿಗೂ ಸಹಿತ 5ನೇದ್ದು, 4 ಮತ್ತು 5 ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಡೆದು ಈಗ 6ನೇದ್ದು ಇತಿಹಾಸದ ಒಂದು ದಾಖಲೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ನಡೀತಾ ಇದೆ. ಇದ್ರ ಜೊತೆಗೆ ನಾವು ಹೇಳಬೇಕಂತ ಮುಖ್ಯ ಉದ್ದೇಶ ಏನಂತಂದ್ರೆ, ವೃಕ್ಷೋತ್ಥಾನ ಇದು ಕೇವಲ ಒಂದು ಓಟ ಅಲ್ಲ. ಈ ಸಲ ನಾವು ವಿಶೇಷವಾಗಿ ಇದನ್ನು ಒಂದು ರಂಗಿನ ಸಾಂಸ್ಕೃತಿಕ ಓಟ ಅಂತ ಹೇಳಿ ವೃಕ್ಷೋತ್ಥಾನ ಈ ಸಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಬರೀ ಓಟವಲ್ಲ, ಇಡೀ ಈ ನಮ್ಮ ಭಾಗದ ಸಂಸ್ಕೃತಿಯ ಅನಾವರಣ ಈ ಓಟದ ಮೂಲಕ ಆಗ್ತಾ ಇದೆ. ಕೇವಲ ಓಟ ಅಂದ್ರೆ ಓಟಗಾರರು ಓಡೋದು ಅಷ್ಟೇ ಅಲ್ಲ, 21,000 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆ 21,000 ಜನ ಬಂದು ಓಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಚಳಿ ಇದೆ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಚಳಿಯನ್ನ ಬಿಟ್ಟು, ಈ ಮೈ ಚಳಿಯನ್ನ ಬಿಟ್ಟು ನಶಿಕ್ನಲ್ಲಿ ಎದ್ದು 6 ಗಂಟೆ ಒಳಗೆ ಇವರು ಅಂಬೇಡ್ಕರ್ ಸ್ಟೇಡಿಯಂ ಅಲ್ಲಿ ಬಂದು ಓಡಿದರೆ
ಇವರು ಓಡಬೇಕು, ಜೊತೆಗೆ ಈ ಸಾಂಸ್ಕೃತಿಕ ವಾತಾವರಣನ ಅನುಭವಿಸಬೇಕು. ಇದ್ರ ಜೊತೆಗೆ ಬಿಜಾಪುರ ಜನರಿಗೆ ಮತ್ತು ಸುತ್ತಮುತ್ತಲು ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇದು ಕೇವಲ ಓಟವಲ್ಲ, ಓಟಗಾರದ ಒಂದು ಹಬ್ಬ ಆದ್ರೆ, ಓಟವನ್ನ ನೋಡೋದೇ ಒಂದು ಹಬ್ಬ ಆದ್ರೆ, ಇದ್ರ ಜೊತೆಗೆ ನಾವೇನ್ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೀವಿ, ಬಿಜಾಪುರ ಜನ ಸ್ವಯಂ ಪ್ರೇರಿತರಾಗಿ ತಾವೇ ಮುಂದೆ ಬಂದು ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂತಹ ಕಲ್ಚರಲ್ ಫೆಸ್ಟಿವಲ್ ಇದು ಆಗ್ತಾ ಇದೆ. ಆ ಸಾಂಸ್ಕೃತಿಕ ಅನಾವರಣವನ್ನ ತಾವೆಲ್ಲ ಕಣ್ತುಂಬಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ದು ವಿನಂತಿ ಆಗಿದೆ. ಮುಖ್ಯವಾಗಿ ನಾವು ಅಂಬೇಡ್ಕರ್ ಸ್ಟೇಡಿಯಂನ ಒಳ ಆವರಣದಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಪುಣೆಯ ಒಬ್ಬ ಪ್ರಖ್ಯಾತ ಕಲಾವಿದೆ ಆಸ್ಟಿನ್ ಅವರಿಂದ ಒಂದು ಜುಂಬಾ ನೃತ್ಯ, ಅಂದ್ರೆ ಓಟಗಾರರಿಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ನೃತ್ಯ ಬೆಳಗ್ಗೆ 5 ಗಂಟೆಯಿಂದನೇ ಅದು ಇದೆ. ಅದರ ನಂತರ 6 ಗಂಟೆಗೆ ನಮ್ದೇನು ಆರಂಭ ಆಗ್ತದೆ, ನಮ್ಮ ಓಟ ಆರಂಭ ಆಗ್ತಕ್ಕಂಥ ಸಂದರ್ಭದೊಳಗ ಅನಿಲ್ ಧಾರವಾಡ್ಕರ್ ಅವರು ಹಾಗೂ ಶ್ರೀಕಾಂತ್ ಮಂತ್ರಿ ಅವರು ಕಲಾವಿದರಿಂದ ಕಹಳೆ ವಾದನ, ಅಂದ್ರೆ ನಮ್ಮ ಬಿಜಾಪುರದ ಸಾಂಸ್ಕೃತಿಕ ಕಹಳೆ ಏನಿದೆ, ಎರಡೂ ಕಡೆ ಓಟಗಾರರಿಗೆ ಸ್ಫೂರ್ತಿ ತುಂಬಲಿಕ್ಕೆ ಕಹಳೆಯನ್ನ ಅವರು ಊದ್ತಾರೆ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆ ಕನಕದಾಸ ವೃತ್ತದಲ್ಲಿ 14 ಕಲಾವಿದರು ಗೊಂಬೆ ಕುಣಿತ, ಈ ಓಟಗಾರರಿಗೆ ಹುರಿದುಂಬಿಸಲಿಕ್ಕೆ ದೊಡ್ಡದಾದಂತ ಗೊಂಬೆ ಕುಣಿತ 14 ಕಲಾವಿದರು ಮಾಡ್ತಾರೆ. ಆಸರ್ ಮಹಲದ ಮುಂಭಾಗದಲ್ಲಿ ಅಲ್ಲೇನೆ 40 ವಿದ್ಯಾರ್ಥಿನಿಯರು ಮಹಿಳಾ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 40 ವಿದ್ಯಾರ್ಥಿನಿಯರು ಬ್ಯಾಂಡ್ ಮೂಲಕ ಸ್ವಾಗತವನ್ನು ಮಾಡ್ತಾರೆ. ಮುಂದೆ ದರ್ಬಾರ್ ಹೈಸ್ಕೂಲ್ ಮುಂಭಾಗದಲ್ಲಿ ಪರಿಸರ ಪ್ರೇಮಿಯಾದಂತ ಸನ್ನಿ ಗವಿಮಠ ಅವರು 14 ಯುವತಿಯರಿಂದ ಚೇರಪ್ ನೃತ್ಯವನ್ನ ಅವರು ಮಾಡ್ತಾರೆ. ನಂತರ ಕಲ್ಯಾಣ್ ಶೆಟ್ಟಿ ವೃತ್ತ ಅಲ್ಲಿ ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು 10 ಜನರ ಕಲಾವಿದರ ಒಂದು ತಾಶಾವಾದನ, ಬ್ಯಾಂಜೋ ವಾದನವನ್ನ ಅವರು ಮಾಡ್ತಾರೆ. ಗೋಲ್ ಗುಂಬಜ್ ಆವರಣ, ಬಿಜಾಪುರದ ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್, ಇವತ್ತು ನಮ್ಮ ವೃಕ್ಷೋತ್ಥಾನದ ಒಂದು ಥೀಮ್ ಕೂಡ ನಾವು ಗೋಲ್ ಗುಂಬಜ್ ಅನ್ನ ಇಟ್ಕೊಂಡಿದ್ದೀವಿ. ಗೋಲ್ ಗುಂಬಜ್ ಇವತ್ತು ದೇಶ ವಿದೇಶಗಳಿಂದ ಜನರ ಗಮನ ಸೆಳೆತಕ್ಕಂಥದ್ದು. ಸೊ ಗೋಲ್ ಗುಂಬಜ್ ಕ್ಯಾಂಪಸ್ ನಲ್ಲಿ ಬಹಳ ವಿಭಿನ್ನವಾಗಿ ಈ ಒಂದು ವೃಕ್ಷೋತ್ಥಾನ ಓಟ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿಂದಿನ ಉಪಮಹಾಪೌರರಾದಂತ ದಿನೇಶ್ ಹಳ್ಳಿಯವರು ಕೇರಳದ 35 ಜನ ಮಹಿಳಾ ಕಲಾವಿದರನ್ನ ಪ್ರಕಾರಗಳ ನೃತ್ಯ, ಮುಂದೆ ಗಾಂಧಿ ವೃತ್ತಕ್ಕೆ ಬಂದ್ರೆ ಅನುಗ್ರಹ ಐ ಹಾಸ್ಪಿಟಲ್ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರು ಅವರು ಶಿರ್ಷಿಯ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳಿ ಅವರ 10 ಕಲಾವಿದರಿಂದ ಒಂದು ಚೇರಪ್ ನೃತ್ಯವನ್ನ ಮಾಡಿದ್ದಾರೆ. 5 ಕಿಲೋಮೀಟರ್ ಗಾಂಧಿ ವೃತ್ತದಿಂದ ಯೂ ಟರ್ನ್ ಆಗ್ತದೆ. ಸೊ ವಾಪಸ್ ಬರ್ಬೇಕಾದ್ರೂ ಇದನ್ನ ಅವ್ರು ನೋಡ್ತಾರೆ. ಅವ್ರು ಸ್ಟೇಡಿಯಂ ಬಂದು ಎಂಡ್ ಆಗ್ತದೆ. 10 ಕಿಲೋಮೀಟರ್ದವ್ರು ಮುಂದೆ ಹೋಗ್ತಾರೆ. ಅವರು ಶಿವಾಜಿ ವೃತ್ತದಲ್ಲಿ ಉಮೇಶ್ ವಂದಾಲ್ ಅವರು ಶ್ರೀ ರಾಮನವಮಿ ಉತ್ಸವ ಸಮಿತಿ ಅವರು ಕಲಾವಿದರಿಂದ ಹಲಿಗೆ ವಾದನ, ಸ್ಥಳೀಯ ವಿಜಯಪುರದ ಹಲಿಗೆ ವಾದನವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ವಾಟರ್ ಟ್ಯಾಂಕ್ ಸರ್ಕಲ್ ಏನಿದೆ ಅಲ್ಲಿ ಎಪಿ ಗ್ರೂಪ್ ಅಪ್ಪು ಪಟ್ಟಣ ಶೆಟ್ರು ಹಾಗೂ ಅವರ ಅಭಿಮಾನಿಗಳು ಅಲ್ಲಿ 10 ಕಲಾವಿದರಿಂದ ಚೇರಪ್ ನೃತ್ಯವನ್ನ ಅಲ್ಲಿ ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ಇಬ್ರಾಹಿಂ ರೋಜಾ ಮುಂಭಾಗದಲ್ಲಿ ಅಲ್ಲಿನ ಇಬ್ರಾಹಿಂ ರೋಜಾ ಈದ್ಗಾ ಸಮಿತಿಯಿಂದ ಹಂಸಧ್ವನಿ 8 ಕಲಾವಿದರಿಂದ ಗಿಟಾರ್ ವಾದನ ಹಾಗೂ ದೇಶಭಕ್ತಿ ಗೀತೆಗಳನ್ನ ಇಟ್ಟುಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಇಬ್ರಾಹಿಂ ರೋಜಾ ಹಿಂದ್ಗಡೆ ಕಾಣಿಸ್ತದೆ, ಇಬ್ರಾಹಿಂ ರೋಜಾದ ಸ್ಟೆಪ್ಸ್ ಹತ್ರನೇ ಮುಂಭಾಗದಲ್ಲಿ ಪ್ಲಾಟ್ಫಾರ್ಮ್ ಹಾಕೊಂಡು ಲೈವ್ ಗಿಟಾರ್ ಅನ್ನ ನುಡಿಸ್ತಕ್ಕಂಥದ್ದು. ಅದು ಒಂದು ರೀತಿ ವಿಶೇಷವಾಗಿ ನಮ್ಮ ವಿಜಯಪುರದ ಒಂದು ಐತಿಹಾಸಿಕ ಪ್ರವಾಸಿ ಸ್ಥಾನವನ್ನ ಜನರಿಗೆ ಬಿಂಬಿಸ್ಲಿಕ್ಕೆ ಬಹಳ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದೇಶಭಕ್ತಿ ಗೀತೆಗಳನ್ನ ಕೂಡ ಅವರು ಇದನ್ನ ಮಾಡ್ತಾರೆ. 10 ಕಿಲೋಮೀಟರ್ ಇಬ್ರಾಹಿಂ ರೋಜಾದಿಂದ ವಾಪಸ್ ವಾಟರ್ ಟ್ಯಾಂಕ್ ಗಳಿಂದ ಕೆಳಗಡೆ ಗಾಂಧಿ ವೃತ್ತದ ಕಡೆ ಬರ್ತದೆ. 21 ಕಿಲೋಮೀಟರ್ದವ್ರು ಇಬ್ರಾಹಿಂ ರೋಜಾದಿಂದ ಟುವರ್ಡ್ಸ್ ಸೈನಿಕ್ ಸ್ಕೂಲ್ ಅವರು ಮುಂದುವರಿತಾರೆ. ಸೈನಿಕ್ ಸ್ಕೂಲ್ ಹೋಗಿ ಅಲ್ಲಿ 2ನೇ ಗೇಟ್ ನಿಂದ ಒಳಗಡೆ ಹೋಗಿ 1ನೇ ಗೇಟ್ ಇಂದ ಹೊರಗಡೆ ಬರ್ತಾರೆ. ಸೈನಿಕ್ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಕೂಡ ಅಲ್ಲಿ ಮಕ್ಕಳಿಂದ ದೇಶಭಕ್ತಿಯ ಒಂದು ಗೀತೆಗಳನ್ನ, ದೇಶದ ಕುರಿತಾದಂತಹ ಒಂದು ವಿಶೇಷವಾದಂತಹ ಗೀತೆಗಳ ಅಲ್ಲಿ ಗಾಯನ ಆಗಲಿದೆ. ಅದರ ಜೊತೆಗೆ ವಾಪಸ್ಸು ವಾಟರ್ ಟ್ಯಾಂಕ್ ದಿಂದ BM ಪಾಟೀಲ್ ರೋಡ್, ಇದು ಶೋಲಾಪುರ ರೋಡಿಗೆ ನಾವೇನ್ ಬರ್ತೀವಿ, ಸವಿ ವಾಟರ್ಸ್ ಅವರು, ಸೋಮು ಜೇವೂರ್ ಅವರು 10 ಕಲಾವಿದರ ಒಂದು ಬ್ಯಾಂಜೆ ವಾದನ ಮತ್ತು ಪುಷ್ಪಗಳ ಮೂಲಕ, ಯಾಕಂದ್ರೆ 21 ಕಿಲೋಮೀಟರ್ ಓಡೋರಿಗೆ ಅಷ್ಟೊತ್ತಿಗೆ ಅಲ್ಲಿ 14-15 ಕಿಲೋಮೀಟರ್ ಆಗಿರ್ತದೆ, ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಅವ್ರಿಗೆ ಚೇರಪ್ ಮಾಡೋ ಸಲುವಾಗಿ ಅವ್ರಿಗೆ ವಿಶೇಷವಾಗಿ ಪುಷ್ಪಗಳ ವೃಷ್ಟಿಯನ್ನ ಮಾಡಿ ಅವರನ್ನ ಓಟಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ನಂತರ ಅದು ವಾಟರ್ ಇದಕ್ಕೆ ನಮ್ಮ ಬಂಜಾರ ಕ್ರಾಸಿಗೆ ಬರ್ತದ, ಅಲ್ಲಿ ಬಾಬಾ ಸ್ಟೀಲ್ ಮತ್ತು ಓಮ್ ಟ್ರೇಡರ್ಸ್ ಅಂತ ಹೇಳಿ ನಮ್ಮ ಬಾಬು ಚವ್ಹಾಣ್ ಅಂತ ಹೇಳಿ ನಮ್ಮ ಸ್ನೇಹಿತರು ಅವರು
14 ಜನ ಮಹಿಳಾ ಕಲಾವಿದರು ಈ ಬಂಜಾರ ನೃತ್ಯ, ನಮ್ಮ ಬಿಜಾಪುರದ ಟ್ರೆಡಿಷನ್ ಬಂಜಾರ ನೃತ್ಯವನ್ನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಂಜಾರ ಕ್ರಾಸ್ ಇಂದ ಯೂ ಟರ್ನ್ ಆಗಿ BLD ಕ್ಯಾಂಪಸ್ ನಲ್ಲಿ ಬರ್ತದೆ. ಈ BLD ಕ್ಯಾಂಪಸ್ ಅಲ್ಲಿ ಕೂಡ ನಾವು ರಂಗುರಂಗಿನ ರಂಗೋಲಿಯ ಮೂಲಕ ಎಲ್ಲ ಓಟಗಾರರಿಗೆ ಸ್ವಾಗತವನ್ನು ಮಾಡ್ತೇವೆ. ಮತ್ತು ಇಲ್ಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಚೇರಪ್ ನೃತ್ಯವನ್ನ ಇಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾರೆ. ಇಲ್ಲಿಂದ ವಾಪಸ್ಸು ಹೊರಗಡೆ ಬಂದು, ಹಾಸ್ಪಿಟಲ್ ಹತ್ರ ಹೊರಗಡೆ ಬಂದು ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜು ಈ 21 ಕಿಲೋಮೀಟರ್ ಹೋಗ್ತದೆ. ಅಲ್ಲಿ ಹ್ಯಾಪಿ ಕೇಕ್ ತುಷಾರ್ ಗ್ರೂಪ್ ವತಿಯಿಂದ ಒಂದು DJ ಸೌಂಡ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿ ಓಟಗಾರರಿಗೆ ಹುರಿದುಂಬಿಸ್ತಾರೆ. ನಂತರ ನಮ್ಮ ಓಟ ಜ್ಞಾನಯೋಗಾಶ್ರಮಕ್ಕೆ ಹೋಗ್ತದೆ. ಜ್ಞಾನಯೋಗಾಶ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಸಮಾಧಿ ಸುತ್ತ ಓಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸಂತನೆಂದರೆ ಯಾರು ಅಂತಕ್ಕಂಥ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ವರ್ಣಿಸ್ತಕ್ಕಂಥ ಒಂದು ಗಾಯನವನ್ನ ಅದು ಧ್ವನಿ ಸುರುಳಿ ಅಲ್ಲಿ ಓಡ್ತಾ ಇರ್ತದೆ. ಅದನ್ನ ಮುಗಿಸ್ಕೊಂಡು ಯೂ ಟರ್ನ್ ಮಾಡಿ ವಾಪಸ್ ನಾವು ಇದೇ ರಸ್ತೆಯಲ್ಲಿ ವಾಪಸ್ ಬರ್ತೀವಿ. ಬಂದಾಗ ಸಿದ್ದೇಶ್ವರ ಪೆಟ್ರೋಲಿಯಂ ಸಚಿನ್ ಕಲ್ಲೂರ್ ಅವರು 6 ಜನ ಕಲಾವಿದರ ನವಿಲು ಕುಣಿತವನ್ನ ಈ ಸಿದ್ದೇಶ್ವರ ಪೆಟ್ರೋಲಿಯಂ ಹತ್ರ ಅಶ್ವಿನಿ ಹಾಸ್ಪಿಟಲ್ ಕಾರ್ನರ್ಗೆ ಅವರ ಪೆಟ್ರೋಲ್ ಪಂಪ್ ಇದೆ, ಕಲ್ಲೂರು ಪೆಟ್ರೋಲ್ ಪಂಪ್, ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ನಂತರ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ, ಐತಿಹಾಸಿಕ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯರು ರವೀಂದ್ರ ಬಿಜ್ಜಿರ್ಗಿ ಅವರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯರು 10 ಕಲಾವಿದರ ಒಂದು ಡೊಳ್ಳು ಕುಣಿತವನ್ನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಂತರ ನಾವು ಗಾಂಧಿ ವೃತ್ತಕ್ಕೆ ಹೋಗ್ತೀವಿ. ಸೇಮ್ ಗಾಂಧಿ ವೃತ್ತದಲ್ಲಿ ಮೊದಲು ಏನ್ ನಡೆದಿರ್ತದೆ ಅದು ಕಂಟಿನ್ಯೂ ಇರ್ತದೆ. ಬಸವೇಶ್ವರ ವೃತ್ತಕ್ಕೆ ಬರ್ತೀವಿ. ಬಸವೇಶ್ವರ ವೃತ್ತದಲ್ಲಿ ಅದು ಕಂಟಿನ್ಯೂ ಇರ್ತದೆ. ನಂತರ ರನ್ನು ಬಾರಾ ಕಮಾನ್ದಲ್ಲಿ ಒಳಗಡೆ ಹೋಗಿ ಯೂ ಟರ್ನ್ ಆಗ್ತದೆ. ಹೋದ್ ಸಲ ಏನಿತ್ತು ಬಾರಾ ಕಮಾನ್ಕ್ ಬರ್ಬೇಕಾದ್ರೆ ಬಾರಾ ಕಮಾನ್ ಹೋಗ್ತಿದ್ರು. ಈಗ ಸಲ ವಾಪಸ್ ಹೋಗ್ಬೇಕಾದ್ರೆ ಬಾರಾ ಕಮಾನ್ ಹೋಗಿ ಬಾರಾ ಕಮಾನ್ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ನಾವು ಸ್ಟೇಡಿಯಂಗೆ ಹೋಗ್ತೀವಿ. ಬಾರಾ ಕಮಾನ್ದಲ್ಲಿ 5 ಕಲಾವಿದರಿಂದ ಕೊಳಲು ವಾದನವನ್ನ ಬಾರಾ ಕಮಾನದ ಕಟ್ಟೆಯ ಮೇಲೆ ಕೂತ್ಕೊಂಡು, ಅದರ ಹಿಂಭಾಗದಲ್ಲಿ ಬಾರಾ ಕಮಾನ್ ಇರ್ತದೆ, ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರಾಯೋಜನ ಮಾಡಿದ್ದಾರೆ. 5 ಕಲಾವಿದರು ಕೊಳಲು ವಾದನವನ್ನ, ಬೆಳಗಿನ ನಿನಾದವನ್ನ ಅವರು ಮಾಡ್ತಾರೆ. ನಂತರ ಸ್ಟೇಡಿಯಂನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ 20,000 ಓಟಗಾರರು ಸಹಿತ ಸುಮಾರು ಅರೌಂಡ್ 8:30 8:45 ಅನ್ನೋಷ್ಟೊತ್ತಿಗೆ ಎಲ್ಲರೂ ವಾಪಸ್ ಬಂದಿರ್ತಾರೆ. 21 ಕಿಲೋಮೀಟರ್ ಓಡುವಂತವ್ರು, ಆಮೇಲೆ 10 ಕಿಲೋಮೀಟರ್ದವರು, 5 ಕಿಲೋಮೀಟರ್ದವರು, ಸ್ಪೀಡ್ ಇದ್ದವರು 1.5 ಗಂಟೆ ಒಳಗೆ ಮೊದಲೇನೆ ಬಂದಿರ್ತಾರೆ. ಆನ್ ಎನ್ ಅವರೇಜ್ ಮ್ಯಾಕ್ಸಿಮಮ್ 3 ಅವರ್ಸ್, ಅಂದ್ರೆ 9 ಗಂಟೆ ಒಳಗೆ ನಾವೆಲ್ಲರೂ ಅಲ್ಲಿಗೆ ಬರ್ಬೇಕಾಗ್ತದೆ. ಸೊ 3 ಅವರ್ಸ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇದೆ. ಸೊ 3 ಅವರ್ಸ್ ಒಳಗಡೆ ಬಂದಾಗ ನಾವು ಉಳಿದಂತ ಎಲ್ಲ ಕಲಾವಿದರು ಏನು ಇಡೀ ರಸ್ತೆ ಉದ್ದಕ್ಕೆ ಮಾಡಿರ್ತಾರೆ, ಇವರೆಲ್ಲ ಕಲಾವಿದರು ಸ್ಟೇಡಿಯಂಗೆ ಬರ್ತಾರೆ. ಸೊ ಇಡೀ ಸ್ಟೇಡಿಯಂನಲ್ಲಿ ಈ ಒಂದು ಸಾಂಸ್ಕೃತಿಕ ವೈಭವದ ಒಂದು ಬಹುದೊಡ್ಡ ಪ್ರದರ್ಶನ ಆಗಿದೆ. ಅದಕ್ಕೆ ನಾನು ತಮ್ಮ ಸಹಯೋಗ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾನೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಜನ ಪಾರ್ಟಿಸಿಪೇಟ್ ಓಡ್ತಾರೆ, ಓಡುವವರಿಗೆ ಚಪ್ಪಾಳೆ ಮುಖ್ಯ. ಯಾಕಂದ್ರೆ ಯಾರೇ ಒಬ್ಬ ಕಲಾವಿದನಿಗೆ ನಾವು ಸ್ಟೇಡಿಯಂನಲ್ಲಿ ಒಬ್ಬ ಆಟಗಾರನಿಗೆ ನಾವು ಎಷ್ಟು ಜೋರಾಗಿ ಅವರಿಗೆ ನಾವು ಪ್ರೇರಣೆ ಕೊಡ್ತೀವಿ, ಆ ಪ್ರೇರಣೆ ಅವರಲ್ಲಿ ಸ್ಫೂರ್ತಿ ಬರ್ತದೆ. ಇವತ್ತು ಬಿಜಾಪುರದಲ್ಲಿ ಆ ಕಲ್ಚರ್ ಇದೆ. ಈಗೇನ್ ನಾನು ಇದುವರೆಗೂ ಹೇಳಿದ್ನಿ, ಇದನ್ನ ಎಲ್ಲವನ್ನೂ ಸಹಿತ ಸ್ಥಳೀಯರು ಸ್ವಯಂ ಪ್ರೇರಣೆಯಿಂದ ಈ ಓಟಗಾರರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಮಾಡಿದ್ದಾರೆ. ಇಂಥ ಒಂದು ಕಲ್ಚರ್ ಬಿಜಾಪುರದಲ್ಲಿ ಇರಲಿಲ್ಲ. ಈ ಕಲ್ಚರ್ ಇವತ್ತು ಡೆವಲಪ್ ಆಗಿದೆ. ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಇದಕ್ಕೆ ಜನರ ಸಹಭಾಗಿತ್ವಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಇದು ಬಾಂಬೆದಲ್ಲಿ ಮಾತ್ರ ಇತ್ತು. ಬೆಂಗಳೂರಿನಲ್ಲಿ ಓಡಬೇಕಾದ್ರೆ ಇವತ್ತು ಯಾರು ನಮಗ್ ಬಂದು ಚಪ್ಪಾಳೆ ಹೊಡಿತಕ್ಕಂಥದ್ದು ಈಗೇನ್ ನಾವು ಹೇಳಿದ್ವಿ ಇಂಥದ್ದು ಯಾವುದೂ ಸಹಿತ ಬೆಂಗಳೂರಿನಲ್ಲಿ ಇರೋದಿಲ್ಲ. ದೊಡ್ಡ ದೊಡ್ಡ ಕಂಪನಿಯವ್ರು ಮಾಡ್ತಾರೆ, ವಿಪ್ರೋದಂತವ್ರು ಮಾಡ್ತಾರೆ, ಇನ್ಫೋಸಿಸ್ದವ್ರು ಮಾಡ್ತಾರೆ, TCS ನವ್ರು ಮಾಡ್ತಾರೆ. ಇದು ಯಾವುದೂ ಇರೋದಿಲ್ಲ. ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹೋಗಿದ್ದೀವಿ. ಡೆಲ್ಲಿಯಲ್ಲಿ ಕೂಡ ಈ ಕಲ್ಚರ್ ಇಲ್ಲ. ಬಹಳಾದ್ರೆ ಕಾಲೇಜ್ ಹುಡುಗರು ಮಕ್ಕಳು ಬಂದು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ರು. ಆದ್ರೆ ಬಾಂಬೆ ಎಲ್ಲಾ ಏರಿಯಾಗಳಲ್ಲಿ ನಾವು ಎಸ್ಪೆಷಲಿ ಈ ಬೀಚ್ ದಂಡೆಗೆ ಮತ್ತು ಅಂಬಾನಿಯವರು, ಮಂಗೇಶ್ಕರ್ ಅವರ ಮನೆ ಇರ್ತಕ್ಕಂಥ ಅವರ ಏರಿಯಾದಲ್ಲೇನೆ, ಆರ್ಥರ್ ರೋಡ್ ಅಲ್ಲೇನೆ ಈ ನಮ್ಮ ರನ್ ಹೋಗ್ತದೆ. 42 ಕಿಲೋಮೀಟರ್ದು, 21 ಕಿಲೋಮೀಟರ್ದು. ಇಡೀ ಬಾಂಬೆ ಎಲ್ಲಾ ಅಪಾರ್ಟ್ಮೆಂಟಿನ ಜನ ರಸ್ತೆಗೆ ಬಂದು ಕುಣಿದು ಕುಪ್ಪಳಿಸಿ ಜನರಿಗೆ ಪ್ರೇರಣೆ ಕೊಡ್ತಿರ್ತಾರೆ. ಪೆಪರ್ಮೆಂಟ್ ಕೊಡ್ತಾರೆ, ನೀರ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಎಲ್ಲವನ್ನೂ ಸಹಿತ ಬಂದಿರ್ತಾರೆ. ಮತ್ತೆ ತಾವೇ ಬ್ಯಾಂಡ್ ಹಚ್ಚಿ ಬಾರಿಸ್ತಿರ್ತಾರೆ. ಹಿಂಗೆ ಬಾಂಬೆದಲ್ಲಿ ಆ ಕಲ್ಚರ್ ಇತ್ತು. ಆ ಕಲ್ಚರ್ ಬಾಂಬೆ ಬಿಟ್ರೆ ಬೇರೆ ಕಡೆ ಇರಲಿಲ್ಲ. ಇವತ್ತು ಬಿಜಾಪುರದಲ್ಲಿ ನಾವು ಆ ಕಲ್ಚರ್ ಅನ್ನ ನೋಡ್ತಾ ಇದ್ವಿ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವನ್ನ ನಮ್ಗೆ ರಸ್ತೆಯನ್ನ ಸ್ವಚ್ಛಗೊಳಿಸಕ್ಕಂತ ಪೌರ ಕಾರ್ಮಿಕರು ಸಹಿತ ನಾಳೆ ರನ್ ಇದೆ ಅಂತ ಹೇಳಿ ರಸ್ತೆಯನ್ನ ಸ್ವಚ್ಛಗೊಳಿಸಿ ಶೃಂಗಾರ ಮಾಡ್ತಾ ಇದ್ದಾರೆ. ಬಿಜಾಪುರ ಬಗ್ಗೆ ಜನರಲ್ಲಿ ಭಾವನೆ ಬದಲಾಗ್ತದೆ. ಬಿಜಾಪುರ ಬದಲಾಗ್ತದೆ. ಬಿಜಾಪುರ ಬಗ್ಗೆ, ಬಿಜಾಪುರ ಅಂತಂದ್ರೆ ಮೊದಲೇನಿತ್ತು,
ಒಂದು ಬಿಜಾಪುರ ಅಂದ್ರೆ ನೀರಿಲ್ಲಾರ್ದೂರು, ಬಿಜಾಪುರ ಅಂದ್ರೆ ಧೂಳಾಪುರ ಅಂತಿತ್ತು. ನಿಮಗೆ ಗೊತ್ತಿರಬಹುದು, ನಾವು ಲಾಸ್ಟ್ ಇಯರ್ ಬಿಟ್ಟು ಅದ್ರ ಹಿಂದಿನ ವರ್ಷ ಬಿಜಾಪುರದಲ್ಲಿ ಓಡ್ಬೇಕಾದ್ರೆ ಅತನಿ ರೋಡಲ್ಲಿ ಓಡ್ತಾ ಇದ್ವಿ. ನಮ್ ಬೆಳಗಾವ್ ಸ್ನೇಹಿತರು, ಏನ್ರಿ ಬಿಜಾಪುರ ಎಷ್ಟ್ ಚೆನ್ನಾಗಿದೆ, ನಾವು ಇಲ್ಲೇ ಬೇಕಾದ್ರೆ ಒಂದು ಸೈಟ್ ತಗೊಂಡ್ಬಿಡ್ತೀವಿ ಕೊಡಿಸ್ಬಿಟ್ರಿ ಅಂತಂದ್ರು. ಅವತ್ತು ಇಲ್ಲಿ ಸ್ಟೇ ಇದ್ರು ಅವರು. ನೆಕ್ಸ್ಟ್ ಡೇ ನಾನು ಶೊಲ್ಲಾಪುರ ರೋಡ್ಗೆ, ಇದು ಬರಟಗಿ ರೋಡ್ಗೆ ಸಿದ್ದೇಶ್ವರ ಸ್ವಾಮಿಗಳು ವಾಕ್ ಮಾಡ್ತಕ್ಕಂಥ ರಸ್ತೆ ಕರ್ಕೊಂಡು ಹೋದೆ. ಅದನ್ನ ನೋಡಿ ಅವ್ರು ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿ ನಮ್ಗೆ ಇಲ್ಲೇ ಸೈಟ್ ಬೇಕಂತ 10 ಜನ ಸ್ನೇಹಿತರು ಒಂದೇ ಕಡೆ ಬರಟಗಿ ರೋಡಿಗೆ ಸೈಟ್ ಬುಕ್ ಮಾಡಿದ್ರು. ಬಿಜಾಪುರದವರು ಬೆಳಗಾವಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಸೈಟ್ ಬುಕ್ ಮಾಡಿ ಅಲ್ಲೇ ನೆಲೆಸ್ಬೇಕಂದವರು ಈಗ ಕಾಲ ಉಲ್ಟಾ ಆಗ್ತಾ ಇದೆ, ಜನ ಬಿಜಾಪುರ ಕಡೆ ಬರ್ತಾ ಇದ್ದಾರೆ. ಇಂತಹ ಒಂದು ಫೆಸ್ಟಿವಲ್ ಇದು. ದಿಸ್ ಇಸ್ ಎ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಫೆಸ್ಟಿವಲ್. ಜೊತೆಗೆ ಒಂದು ಒಳ್ಳೆ ಕಾಜ್, ಒಂದು ಪರಿಸರ ರಕ್ಷಣೆ, ಪರಿಸರ ಬೆಳಿಬೇಕು, ಜೊತೆಗೆ ನಮ್ಮ ಬಿಜಾಪುರದ ಹೆರಿಟೇಜ್ ಉಳಿಬೇಕು. ಇದನ್ನ ಹೆಚ್ಚು ಜನ ಪ್ರವಾಸಿಗರು ಬರ್ಬೇಕಂತಕ್ಕಂಥ ದೃಷ್ಟಿಯೊಳಗೆ ಈ ಒಂದು ರನ್ ಅನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದಕ್ಕೆ ಹೆಚ್ಚು ಜನ ಬಿಜಾಪುರದ ನಾಗರಿಕರು ಮನೆಯಲ್ಲಿ ಕೂಡಲಾರ್ದೇ 21 ಕಿಲೋಮೀಟರ್ ರಸ್ತೆಯನ್ನ ನಾನು ಹೇಳಿದೆ, ಎಡ ಮತ್ತು ಬಲ ಬದಿಯಲ್ಲಿ ನಿಂತು ಈ ಓಟಗಾರರಿಗೆ ಪ್ರೇರಣೆ ತುಂಬಬೇಕು. ಜೊತೆಗೆ ಇದನ್ನ ಯಾರು ನೋಡ್ತಾರೆ, ಓಟವನ್ನು ಓಡೋರು ನೋಡಿದ್ರೆ ನೆಕ್ಸ್ಟ್ ಇಯರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದ್ರೆ ಓಡುವಂತದ್ದು ಬಹಳ ಇಂಪಾರ್ಟೆಂಟ್ ಇದೆ. ಸ್ಪೋರ್ಟ್ಸ್ ಇವತ್ತು ನೋಡ್ತೀವಿ, ಬಿಜಾಪುರದ ಇವತ್ತಿನ ಇಷ್ಟು ಜನಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಎಷ್ಟು ಜನ ಅಂತಂದ್ರೆ, ಬೆಳಗಿನ ಟೈಮ್ ನಾವು ತೆಗೆದ್ರೆ, ಬೆಳಗಿನ ನಾವು 6 to 8 hours ನೋಡಿದ್ರೆ ಹೆಚ್ಚು ಜನ ನಿವೃತ್ತ ನೌಕರರು ವಾಕಿಂಗ್ ಮಾಡ್ತಿರ್ತಾರೆ. ಯುವಕರು ಯಾರು ಹೆಚ್ಚು ಜನ ಬರೋದಿಲ್ಲ. ಕೆಲವು ಜನ ಒಂದಿಷ್ಟು ಜಿಮ್ಗಳಿಗೆ ಬರ್ತಾರೆ, ಕೆಲವು ಜನ ಗ್ರೌಂಡ್ಗಳಿಗೆ ಬರ್ತಾರೆ. ಉಳಿದಂತವರು ಮಧ್ಯರಾತ್ರಿವರೆಗೂ ಬೇರೆ ಬೇರೆ ಕಡೆ ಇರ್ತಾರೆ. ಮಾವ, ತಂಬಾಕು, ಗುಟ್ಕಾ, ನಿಶಾದಲ್ಲಿ ಮುಳುಗಿದ್ದಾರೆ. ಅವರು ಅದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ನಮ್ಮ ಬೆಳಿಗ್ಗೆ ಎದ್ದು ನಾವು ಬಿಜಾಪುರ ನೋಡಿದ್ರೆ ನೂರಾರು ಜನ ಎಲ್ಲ ರಸ್ತೆಯಲ್ಲಿ ಓಡ್ತಾ ಇರಬೇಕು, ವಾಕಿಂಗ್ ಮಾಡ್ತಾ ಇರಬೇಕು, ಸೈಕ್ಲಿಂಗ್ ಮಾಡ್ತಾ ಇರಬೇಕು, ಅಥವಾ ಬೇರೆ ಯಾವುದೋ ಎಕ್ಸಸೈಸ್, ಓಟನೇ ಅಂತಲ್ಲ, ಎನಿ ಎಕ್ಸಸೈಸ್ ಫಾರ್ಮ್ಯಾಟ್ ಒಳಗೆ ಅವ್ರು ಕೆಲಸ ಮಾಡ್ತಿದ್ರೆ, ಬೆವರು ಸುರಿಸಿದ್ರೆ ಅವ್ರ ಆರೋಗ್ಯ ಗಟ್ಟಿಯಾಗಿರ್ತದೆ. ನಮ್ಮ ವಿನಂತಿ ಏನಂತಂದ್ರೆ, ಇದ್ರ ಮೂಲಕ ಜನ ಹೆಚ್ಚು ಯುವಕರು ಹೊರಗಡೆ ಬರ್ಬೇಕು. ವಾಕಿಂಗ್ ಅಂದ್ರೆ ಬರೀ ನಿವೃತ್ತ ನೌಕರರಿಗಾಗಿದೆ, ಯಾರು ಯುವಕರು ಹೊರಗಡೆ ಬರ್ತಾ ಇಲ್ಲ. ಎಲ್ಲರೂ ಚಟಗಳಲ್ಲಿ ಮುಳುಗಿದ್ದಾರೆ, ಅವ್ರು ಹೊರಗಡೆ ಬರಬೇಕು. ಈ ಊಟ ಒಂದು ಪ್ರೇರಣೆ. ಅದಕ್ಕಾಗಿನೇ ನಮ್ಮ ಸಚಿವ ಎಂ ಬಿ ಪಾಟೀಲ್ರು ವಿಶೇಷ ಆಸಕ್ತಿ ವಹಿಸಿ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ರು, ನೀವು ಮಕ್ಕಳಿಗಾಗಿ ಊಟ ಮಾಡ್ರಿ ಅಂತ. ನಾವು 5ನೇ ತಾರೀಕು ಪ್ರೀ ಇವೆಂಟು 5th ಫ್ರೈಡೆ ಮಾರ್ನಿಂಗು ಮಕ್ಕಳಿಗಾಗಿ ಊಟ ಇಟ್ಕೊಂಡಿದ್ವಿ. ಮಕ್ಕಳಿಗಾಗಿ ಒಳ್ಳೆ ಪ್ರೈಸ್ ಅನ್ನ ಕೂಡ ಇಟ್ಟಿದ್ವಿ. ಫಸ್ಟ್ ಪ್ರೈಸ್ 10,000, ಯಾಕಂದ್ರೆ ಮಕ್ಕಳಿಗೆ ಒಂದು ಪ್ರೇರಣೆ ಬರಬೇಕು ಅಂತ. ಈಗ ನಾ ಕೇಳ್ತಾ ಇದ್ದೀನಿ, ಬಿಜಾಪುರದ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳು ಈಗಾಗಲೇ ಶೂಗಳನ್ನ ಹಾಕೊಂಡು ಓಟದ ಪ್ರಾಕ್ಟೀಸ್ ಅನ್ನ ಆರಂಭ ಮಾಡಿದ್ದಾರೆ. ಇದು ಮುಂದುವರೆದರೆ ಆ ಮಕ್ಕಳು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಬೆಳೀತಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಲ ನಾವು ಪ್ರೀ ಇವೆಂಟ್ ಹಿಂದಿನ ದಿನ 6ನೇ ತಾರೀಕು ಇಡೀ ದಿನ ಬೆಳಗ್ಗೆ 10 ರಿಂದ ಸಂಜೆ 6ರವರೆಗೆ 4 ಗೋಷ್ಠಿಗಳನ್ನ ನಾವು ಮಾಡಿದೀವಿ. 4 ವಿಶೇಷವಾದಂತಹ ಗೋಷ್ಠಿಗಳಿದ್ದಾವೆ. ಅದು ಆಗ್ಲೇ ತಮಗೆ ಮಾಧ್ಯಮಕ್ಕೆ ನಾವು ತಿಳಿಸಿದೀವಿ. ಒಂದು ವಿಜಯಪುರದ ಫಸ್ಟ್ ವಿಜಯಪುರದ ಹೆರಿಟೇಜ್ ಬಗ್ಗೆ, ಇದರಲ್ಲಿ ಮುಖ್ಯವಾಗಿ ವಿಜಯಪುರದ ಹೆರಿಟೇಜ್ ಬಗ್ಗೆ ನಾವು ಬೆಳಗಿನ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ವಿ. ಆದಿಲ್ಶಾಹಿಗಳ ಪೂರ್ವದ ಇತಿಹಾಸ ಮತ್ತು ಸಂಸ್ಕೃತಿ, ಅದರ ಬಗ್ಗೆ ಗೋಷ್ಠಿ ಇದೆ. ಆನಂದ್ ಕುಲಕರ್ಣಿ ಅವರು ಮಾತಾಡ್ತಾರೆ. ಆದಿಲ್ಶಾಹಿ ಅವರ ಅವಧಿಯಲ್ಲಿನ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತಂತದನ್ನು ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರು ಮಾಡ್ತಾರೆ. ವಿಜಯಪುರದ ಸ್ಮಾರಕಗಳ ವಿಶೇಷತೆ ಏನಿದೆ ಅದನ್ನ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಧಾರವಾಡ ಸರ್ಕಲ್ ನ ಸೂಪರಿಂಟೆಂಡೆಂಟ್ ಆದ ರಮೇಶ್ ಮೂಲಿಮನಿ ಅವರು ಮಾತಾಡ್ತಾರೆ. ನಮ್ಮ ಸ್ಮಾರಕಗಳ ಸಂರಕ್ಷಕರಾದ ಅಮೀನುದ್ದೀನ್ ಹುಲ್ಲೂರ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಮಧ್ಯಾಹ್ನ 12 ರಿಂದ 1:30 ಹೆಲ್ತ್ ಮತ್ತು ಫಿಟ್ನೆಸ್, ಅದರ ಜೊತೆಗೆ ಈ ಸ್ಟ್ರೆಸ್ ಅಂತಕ್ಕಂಥದ್ದು ಏನಿದೆ ಇದು ಬಹಳ ಜನರನ್ನ ಇವತ್ತು ನಮಗೆ ಕಾಡ್ತಾ ಇದೆ. ಇವತ್ತು ಮಾನಸಿಕ ಆರೋಗ್ಯ ಸ್ಥಿಮಿತಿ ಇರ್ಲಾದಕ್ಕೆ ನಾವು ಬ್ಲಡ್ ಪ್ರೆಷರು, ಶುಗರು, ಹಾರ್ಟ್ ಪ್ರಾಬ್ಲಮ್ ಇವೆಲ್ಲಕ್ಕೂ ನಾವು ತೊಂದರೆಗೆ ನಮ್ಮ ಬಹಳ ಜನ ಈಡಾಗ್ತಾ ಇದ್ದೀವಿ. ಸಣ್ಣ ವಯಸ್ಸಿನಲ್ಲೇನೆ ಇವತ್ತು BP ಬರ್ತದೆ, ಶುಗರ್ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗೋಷ್ಠಿಯನ್ನ ಇಟ್ಕೊಂಡಿದೀವಿ. ಕಾರ್ಯದ ಒತ್ತಡದಲ್ಲಿ ಮನಸ್ಸಿನ ಸಮತೋಲನ ಮತ್ತು ದೈಹಿಕ ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಶ್ರೀ BS ನರೇಂದ್ರ ಅವರು, ಇವರು ಹಿರಿಯ ಅಧಿಕಾರಿಗಳು ಮತ್ತು ಮಾನ್ಯ ನಮ್ಮ ಕೈಗಾರಿಕಾ ಸಚಿವರ ಆಪ್ತ ಕಾರ್ಯದರ್ಶಿಗಳು ಬೆಂಗಳೂರಿನಲ್ಲಿ ಅವರು ಬರ್ತಾರೆ. ಅದೇ ರೀತಿ ನಿತ್ಯ ಆರೋಗ್ಯದಲ್ಲಿ ಡಯಟ್ ಮತ್ತು ವ್ಯಾಯಾಮದ ಮಹತ್ವದ ಕುರಿತು ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು ಮಾತಾಡ್ತಾರೆ. ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಇರತಕ್ಕಂಥವ್ರು ಶಿಸ್ತು ಮತ್ತು ನಿಯಮ ಪಾಲನೆ, ಸಮಯ ಪಾಲನೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನ ನಮ್ಮ ಹಿಂದಿನ ಬಿಜೆಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ RS ಪಾಟೀಲ್ ಕೂಚಬಾಳ್ ಅವರು ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಮ್ಮ ಬಿಜಾಪುರದ ಖ್ಯಾತ ಬಿಸಿನೆಸ್ ಮ್ಯಾನ್ ಅಂತ ಅನುಪಮ್ ರುಣವಾಲ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ.
ಅದ್ರ ಪ್ಲೇಸ್ ನಾವು ಸ್ಟೇಡಿಯಂದಲ್ಲಿನ ಸರ್, ಪ್ರೀ ಇವೆಂಟ್ ಪ್ಲೇಸ್ ಸ್ಟೇಡಿಯಂದ ಪಕ್ಕದ ಬಾಸ್ಕೆಟ್ ಅದು ಯಾವ್ದು ವಾಲಿಬಾಲ್ ಕೋರ್ಟ್ ನಲ್ಲಿ ಇದನ್ನ ಪೆಂಡಾಲ್ ಹಾಕಿ ಅಲ್ಲಿ ಮಾಡ್ತಾ ಇದ್ದೇವೆ ಸರ್. ಆಮೇಲೆ ಮಧ್ಯಾಹ್ನದ ಸಮಯದಲ್ಲಿ 3 ಗಂಟೆಯಿಂದ 4:30ವರೆಗೆ ಬಿಜಾಪುರದ ಪರಿಸರದ ಬಗ್ಗೆ ಒಂದು ಗೋಷ್ಠಿ ಇದೆ. ನಗರದಲ್ಲಿ ಮನೆಗೊಂದು ಮರ, ಲೇಔಟ್ಗಳಲ್ಲಿ ಪ್ರತಿ ಲೇಔಟ್ಗೆ ಒಂದು ಉದ್ಯಾನವನ ಇರಬೇಕು ಅಂತಕ್ಕಂಥದ್ದು ನಮ್ಮ ವೃಕ್ಷೋತ್ಥಾನದ ಕಾನ್ಸೆಪ್ಟ್ ಆಗಿದೆ. ಈ ಕುರಿತು ನಮ್ಮ ಗಿಡ ನಮ್ಮ ಮರ ಸಂಘಟನೆಯ ಬಸವರಾಜ್ ಬೈಚ್ಬಾಳ್ ಅವರು ಮಾತಾಡ್ತಾರೆ. ಅದೇ ರೀತಿ ನಮ್ಮ KSDL ನ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನ MD ಆದಂತ IFS ಅಧಿಕಾರಿ ಪ್ರಶಾಂತ್ PKM ಅವರು ಕರ್ನಾಟಕದಲ್ಲಿನ ಅರಣ್ಯದ ಸ್ಥಿತಿಗತಿಗಳು ಮತ್ತು ಬಿಜಾಪುರದಲ್ಲಿನ ಬೆಳವಣಿಗೆಗಳು, ಅರಣ್ಯದ ಬೆಳವಣಿಗೆಗಳ ಕುರಿತು ಪ್ರಶಾಂತ್ PKM ಅವರು ಮಾತಾಡ್ತಾರೆ. ಕಾಕಂಡಿಕೆಯ ಗುರುದೇವಾಶ್ರಮದ ಶಿವಯೋಗೀಶ್ವರ ಸ್ವಾಮೀಜಿಯವರು ಸುಂದರ ಪರಿಸರ ಸುಂದರ ಮನಸ್ಸಿಗೆ ಪೂರಕವೇ ಅಂತಕ್ಕಂಥ ವಿಚಾರವನ್ನು ಕುರಿತು ಗುರುದೇವಾಶ್ರಮದ ಶಿವಯೋಗೀಶ್ವರ ಸ್ವಾಮೀಜಿ ಮಾತಾಡ್ತಾರೆ. ನಮ್ಮ ಪ್ರೊಫೆಸರ್ ಅನುರಾಧ ಟಂಕಸಾಲಿ BLD ಇಂಜಿನಿಯರಿಂಗ್ ಕಾಲೇಜಿನ ಅನುರಾಧ ಟಂಕಸಾಲಿ ಮೇಡಮ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಅದೇ ರೀತಿ ಸಂಜೆ 4:30ರಿಂದ 6 ಗಂಟೆವರೆಗೆ ಈ ಓಟ ಮತ್ತು ಸೈಕ್ಲಿಂಗ್ ನಿಂದ ಶರೀರದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾವ ಅನ್ನೋ ಕುರಿತಾದಂತಾನೆ ಒಂದು ಸ್ಪೆಷಲ್ ಗೋಷ್ಠಿಯನ್ನು ಇಟ್ಕೊಂಡಿದ್ವಿ. ಇಲ್ಲಿ ಓಟದಿಂದ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಸಾಧ್ಯ ಅಂತ ಹೇಳಿ ಡಿಫೆನ್ಸ್ ನಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದಂತಹ ಓಟಗಾರರಾದಂತಹ S ಹರಿನಾಥ್ ಅವರು ಮಾತಾಡ್ತಾರೆ. ಹರಿನಾಥ್ ಅವರು ಕೋವಿಡ್ ಸಂದರ್ಭದಲ್ಲಿ ಅಂದ್ರೆ ಆಫ್ಟರ್ 60ಗೆ ಅವರು ಓಟವನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಲಾಸ್ಟ್ 3-4 ವರ್ಷಗಳಲ್ಲಿ ಅವರು ಓಟದಲ್ಲಿ ನಾವ್ಯಾರೂ ಮಾಡ್ಲಾರದಂತ ಅದ್ಭುತ ಸಾಧನೆಯನ್ನ ಮಾಡದಂತ ಹರಿನಾಥ್ ಅವರು ಹಿಂದಿನ 2 ವರ್ಷ ಕೂಡ ನಮ್ಮ ರನ್ನಿಗೆ ಬಂದಿದ್ರು. ಈ ವರ್ಷ ಅವರು ಮಾತಾಡ್ತಾರೆ. ಪ್ಲಸ್ ಪೇಸರ್ ಕೂಡ ಆಗಿದ್ದಾರೆ. ಪೇಸರ್ ಅಂತಂದ್ರೆ ನಾವು ಈ 21 ಕಿಲೋಮೀಟರ್ ಓಡಬೇಕಾದ್ರೆ 10 ಕಿಲೋಮೀಟರ್ ಓಡಬೇಕಾದ್ರೆ ಎಷ್ಟು ಸ್ಪೀಡ್ ಅಲ್ಲಿ ನಾವು ಓಡಬಹುದು ಅಂತಕ್ಕಂಥದ್ದನ್ನ ಒಂದು ರೋಲ್ ಮಾಡೆಲ್ ಫಿಕ್ಸ್ ಮಾಡ್ತೀವಿ. ಈಗ ಬಸವರಾಜ್ ಅವ್ರ ಬೆನ್ನು ಹತ್ತಿದ್ರೆ ಇವರು 1 ಗಂಟೆಯಲ್ಲಿ 10 ಕಿಲೋಮೀಟರ್ ಓಟವನ್ನು ಮುಗಿಸ್ತಾರೆ. ಸೊ ಅದೊಂದು ಅವ್ರದ್ದು ನಾವು ಒಂದು ಪೇಸರ್ ಅಂತ ಅವ್ರಿಗೊಂದು ಏನು ಫ್ಲಾಗ್ ಹಾಕಿರ್ತೀವಿ. 2:30, 10, 1 hour, 60 minutes ಹಿಂಗೆ ನಾವು ಫ್ಲಾಗ್ ಹಾಕಿರ್ತೀವಿ. ಈಗ ಮಂಜುನಾಥ್ ಕೊನ್ಸೂರ್ ಅವ್ರ ಬೆನ್ನ ಹತ್ತಿದ್ರೆ ಇವರು 2.5 ಗಂಟೆಯಲ್ಲಿ 21 ಕಿಲೋಮೀಟರ್ ಮುಗಿಸ್ತಾರೆ. ಸೊ ಅವ್ರನ್ನ ಅದನ್ನ ಫಾಲೋ ಮಾಡುತ್ತಾ ನಾವು ಓಡ್ತಾ ಇರೋದು. ಸೊ ಇವ್ರಿಗೆ ನಾವ್ಯಾರು ಷಡಕ್ಷರಿ ಅವ್ರ ಬೆನ್ನ ಹತ್ತಿದ್ರೆ 2:45 ಮುಗಿಸ್ತಾರೆ. ಈ ರೀತಿ ಫೇಸರ್ ಗಳನ್ನ ಕೂಡ ನಾವು 10 ಕಿಲೋಮೀಟರ್ ಓಟದಲ್ಲಿ 21 ಕಿಲೋಮೀಟರ್ದಲ್ಲಿ ಫೇಸರ್ ಗಳನ್ನ ಕೂಡ ಇದು ಅಂದ್ರೆ ಒಂದು ರೀತಿ ಪ್ರೊಫೆಷನಲ್ ಯಾವ ರೀತಿ ಇಂಟರ್ನ್ಯಾಷನಲ್ ಮ್ಯಾರಥಾನ್ಗಳಾಗ್ತವೆ ಅದೆಲ್ಲವನ್ನೂ ಸಹಿತ ಬಿಜಾಪುರದಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕ್ರೀಡೆಯಿಂದ ನಿತ್ಯ ಕೆಲಸದಲ್ಲಿ ಅಡಚಣೆಯೋ ಅಥವಾ ಉಪಯುಕ್ತವೋ ನಾವು ಇದೇ ರೀತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಾಗ ತೊಡಗೋದ್ರಿಂದ ನಮ್ಮ ನಿತ್ಯದ ಕೆಲಸದ ಮೇಲೆ ಇದು ಎಫೆಕ್ಟ್, ಬ್ಯಾಡ್ ಎಫೆಕ್ಟ್, ಗುಡ್ ಎಫೆಕ್ಟ್ ಅಂತಕ್ಕಂಥದ್ದನ್ನು ಸಹಿತ ನಮ್ಮ ಎಕ್ಸೈಸ್ ಸೂಪರಿಂಟೆಂಡೆಂಟ್ ಗುಲ್ಬರ್ಗ ಡಿವಿಷನ್ ಆಗಿರತಕ್ಕಂಥ ಡಾಕ್ಟರ್ ಸಂಗನಗೌಡ ಹೊಸಳ್ಳಿ ಅವರು ಮಾತಾಡ್ತಾರೆ. ಸೈಕ್ಲಿಂಗ್ ಮತ್ತು ರನ್ನಿಂಗ್ ದಿಂದ ದೇಹದ ಮೇಲೆ ಏನು ಬದಲಾವಣೆಗಳಾಗ್ತವೆ ಅನ್ನೋದನ್ನ ಕಿರಣ್ ಬೆಟಗೇರಿ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಈಗ ಫಿಟ್ನೆಸ್ ಟ್ರೈನರ್ ಅವರು ಮಾತಾಡ್ತಾರೆ. ನಮ್ಮ ಶಾಂತೇಶ್ ಕಳಸಗೊಂಡರು ಹೋಟೆಲ್ ಉದ್ಯಮಿಗಳು ಅವರು ಇದನ್ನ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಅಂದ್ರೆ 6ನೇ ತಾರೀಕು ನಮ್ಮ ಬಿಜಾಪುರದ ಜನ ತಾವು ಇಂಥ ಎಲ್ಲ ಗೋಷ್ಠಿಗಳನ್ನ ತಾವು ನೋಡಬೇಕು. ಇದ್ರ ಬಗ್ಗೆ ಇತಿಹಾಸ, ಪರಿಸರ ಮತ್ತು ಕ್ರೀಡೆ ಇದರ 3ರ ಸಮ್ಮಿಲನ ಆಗಿದೆ. ಇದ್ರ ಜೊತೆಗೆ ನಾವೇನು ಸ್ಪೋರ್ಟ್ಸ್ ಇದುವರೆಗೂ ನಮ್ಮ ರೂಟ್ ಗಳನ್ನ ಹೇಳಿದ್ವಿ, ಇವ್ರು ಯಾರು ನಮ್ಮ ಕಲಾ ತಂಡಗಳನ್ನ ಆಯೋಜನೆ ಮಾಡಿದರೆ ಇವರೆಲ್ಲರೂ ಕೂಡ ನಮ್ಮ ಓಟಗಾರರಿಗೆ ಕುಡಿಲಿಕ್ಕೆ ನೀರು, ತಂಪು ನೀರು, ಆಮೇಲೆ ನಿಂಬೆಹಣ್ಣು, ಉಪ್ಪು, ಸಕ್ಕರೆ, ಬೆಲ್ಲ, ಅದ್ರ ಜೊತೆಗೆ ಹಣ್ಣು ಹಂಪಲುಗಳು, ಅದ್ರ ಜೊತೆಗೆ ಮತ್ತೆ ಇನ್ನೇನಾದ್ರೂ ಬಿಸ್ಕಿಟ್ ಇಂಥದನ್ನ ಓಟಗಾರರಿಗೆ ದಣಿವಾಗಬಾರ್ದು ಅಂತ ಹೇಳಿ ಇವೆಲ್ಲ ಹೈಡ್ರೇಷನ್ ಗಳನ್ನ ಜೊತೆಗೆ ORS ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡಿದೀವಿ, ಈ ಇಡೀ ಓಟ ಪರಿಸರ ಪೂರಕವಾಗಿರಬೇಕು. ಎಲ್ಲಿನೂ ಸಹಿತ ಪ್ಲಾಸ್ಟಿಕ್ ಬಳಕೆಯನ್ನ 0 ಮಟ್ಟಿಗೆ ನಾವು ತಂದು ನಿಲ್ಲಿಸಬೇಕು. ಪರಿಸರಕ್ಕೆ ಮಾರಕವಾಗ್ತಕ್ಕಂಥ ಆಕ್ಟಿವಿಟೀಸ್ ಗಳನ್ನ ಮಾಡಬಾರದು. ಮತ್ತು ನಾವು ಓಡಿದ ನಂತರ ಅದನ್ನ ಟನ್ ಗಟ್ಟಲೆ ವೇಸ್ಟೇಜ್ ಅನ್ನ ಆ ಸ್ಥಳದಲ್ಲಿ ಬಿಟ್ಟು ಹೋಗಬಾರದು. ಸ್ವಚ್ಛತೆ ಇರಬೇಕು. ಇದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಕಡ್ಡಾಯವಾಗಿ ನಾವು ಇದ್ರ ಬಗ್ಗೆ ಸೂಪರ್ವೈಸರ್ ಮಾಡ್ತೀವಿ. ಪರಿಸರ ಪೂರಕವಾದಂತ ಓಟ, ಯೂಸ್ ಅಂಡ್ ಥ್ರೋ ನೀರಿನ ಗ್ಲಾಸ್ ಬಳಸೋ ಬದಲಾಗಿ ನಾವು ಪ್ಲಾಸ್ಟಿಕ್ ಪ್ರೀ ಯೂಸೇಬಲ್ ದೊಡ್ಡದಾದಂತ ಗ್ಲಾಸ್ಗಳನ್ನ ಬಳಸ್ತಾ ಇದ್ದೀವಿ. ಆಮೇಲೆ ಅಡಿಕೆ ತಟ್ಟೆಗಳನ್ನ ಉಪಹಾರಕ್ಕಾಗಿ ಬಳಸ್ತಾ ಇದ್ದೀವಿ. ಎಲ್ಲಿನೂ ಸಹಿತ ಬಾಟಲ್ ನೀರುಗಳನ್ನ ಕೊಡಬೇಡ್ರಿ, ನಮಗೆ 20 ಲೀಟರ್ ಕ್ಯಾನಲ್ಲೇ ನೀರು ಕೊಡ್ರಿ ಅಂತಕ್ಕಂಥದ್ದನ್ನ ವಿನಂತಿ ಮಾಡಿದ್ದೀವಿ. ಇಷ್ಟೆಲ್ಲ ವ್ಯವಸ್ಥೆಗಳು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಮಾಡ್ತಾ ಇದ್ವಿ. ಬೇರೆ ಕಡೆ ಆದ್ರೆ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ನವ್ರು ಇರ್ತಾರೆ,
ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ. ಆದ್ರೆ ವಿಜಯಪುರದ ಓಟ ಏನಿದೆ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಇಲ್ಲಿ ಜನರದ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲಿ ನನ್ನ ಜೊತೆ ಕೂತ್ಕೊಂಡವರು ಶಿವನಗೌಡ ಪಾಟೀಲ್, ಇವರು ಬಿಸ್ನೆಸ್ ಮ್ಯಾನು, ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ನ ವೈಸ್ ಪ್ರೆಸಿಡೆಂಟ್, ಇವರು ಇದರ ಕಲ್ಚರಲ್ ಟೀಮ್ ನ ಹೆಡ್ ಆಗಿ ಕೆಲಸ ಮಾಡ್ತಾರೆ. ಅಮಿತ್ ಬಿರಾದರ್ ಅವರು ಒಂದು ಗ್ಯಾರೇಜ್ ನಡೆಸ್ತಾರೆ, ನಮ್ಮ ಸೈಕ್ಲಿಂಗ್ ಗ್ರೂಪ್ ನಲ್ಲಿ ಇದ್ರು. ಈ ಪ್ರೀ ಇವೆಂಟ್ ಆಕ್ಟಿವಿಟೀಸ್, ಮಕ್ಕಳಿಗಾಗಿ ನಿಬಂಧ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ, ಆಮೇಲೆ ನಾಳೆ ಮಕ್ಕಳಿಗಾಗಿ ಓಟ, ಶ್ರವಣ ದೋಷ ಮತ್ತು ವಾಕ್ದೋಷ ಹೊಂದಿರತಕ್ಕಂತ ಮಕ್ಕಳ ಓಟ, ಆಮೇಲೆ ಮಾಧ್ಯಮ ಮಿತ್ರರಿಗಾಗಿ ಒಂದು ಏರ್ಪಾಡು ಮಾಡದಂತ ಈ ಸಲ ಹೊಸದಾಗಿ ಒಂದು ಫಂಡ್ ರನ್. ಯಾಕಂದ್ರೆ ಮಾಧ್ಯಮದವರು ಹೈಯೆಸ್ಟ್ ಸ್ಟ್ರೆಸ್ ಇಂದ ಬಳಲ್ತಕ್ಕಂಥವ್ರು ಮಾಧ್ಯಮ ಮಿತ್ರರು. ನಾವು ಬಹಳ ಜನ ನೋಡ್ತೀವಿ, ಅಕಾಲಿಕವಾಗಿ ನಾವು ರಾಜ್ಯದ ತುಂಬಾ ನೋಡ್ತೀವಿ. ಆಗಾಗ ಎಸ್ಪೆಷಲಿ 50 ಒಳಗಿನವರು, 50 ಆಸ್ಪಾಸ್ನವರೇ ಹೆಚ್ಚು ಹೃದಯಾಘಾತಕ್ಕೆ ಅಥವಾ ಇನ್ಯಾವುದೋ ಕಾಯಿಲೆಗೆ ಬಲಿ ಆಗ್ತಕ್ಕಂಥವ್ರು. ನಮ್ಮಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ. ಸ್ಟ್ರೆಸ್, ವರ್ಕ್ ಟಾರ್ಗೆಟ್, ನೆಗೆಟಿವ್ ಸುದ್ದಿಗಳ ಬಗ್ಗೆ ನಮ್ದು ಹೆಚ್ಚು ಗಮನ, ಅದ್ರ ಜೊತೆಗೆ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಕುಗ್ತಕ್ಕಂಥ ಬಹಳ ಇದೆ. ಅದಕ್ಕೆ ಈ ವರ್ಷ ನಾವು ಮಾಧ್ಯಮದವರಿಗೆ ಒಂದು ಫಂಡ್ ರನ್ ಅನ್ನ ಅರೇಂಜ್ ಮಾಡಿದೀವಿ. ನೀವು ದಯವಿಟ್ಟು ಎಲ್ಲರೂ ನಿಮಗೆ ವಿನಂತಿ ಮಾಡಿ ಕೇಳ್ತೀವಿ, ನೀವು ಪಾರ್ಟಿಸಿಪೇಟ್ ಮಾಡ್ರಿ. ಇದರ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನೀವು ಇಂಥ ಆಕ್ಟಿವಿಟೀಸ್ಗಳಲ್ಲಿ ತೊಡಗಲಿಕ್ಕೆ ಸಹಕಾರಿ ಆಗ್ತದೆ. ಒಂದ್ಸಲ ಈ ಆಕ್ಟಿವಿಟೀಸ್ನಾಗ ತೊಡಗಿದ್ರೆ ಅದರ ಬದಲಾವಣೆ